ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಕಿನ್ ಕೇರ್ ರೂಟೀನ್ ಹಾಗೆಯೇ ಕ್ಲೆನ್ಸಿಂಗ್ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಏನೇ ಸ್ಕಿನ್ ಕೇರ್ ನೀವು ಅದರ ನಂತರ ಯೂಸ್ ಮಾಡ್ಬೋದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅದು ಕ್ಲೆನ್ಸಿಂಗ್. ಈ ಪ್ರಾಸೆಸ್ನೇ ನೀವು ರಾಂಗ್ ಮಾಡಿದ್ರೆ ಇನ್ನು ಅದರ ಫಾಲೋಯಿಂಗ್ ಸ್ಟೆಪ್ಸ್ ಎಲ್ಲನೂ ವೇಸ್ಟ್ ಅಥವಾ ನೋ ವರ್ತ್ ಅಂತ ಹೇಳ್ಬೋದು. ನಿಮಗೆ ಕ್ಲೆನ್ಸಿಂಗ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ತುಂಬ ಜನ ಅಂದ್ಕೊಳ್ತಾರೆ ಕ್ಲೆನ್ಸಿಂಗ್ ಅಂದರೆ ಏನಂತ ಇಂಪಾರ್ಟೆಂಟ್ ಸ್ಟೆಪ್, ಯಾವುದಾದ್ರು ಒಂದು ಫೇಸ್ ವಾಶ್ ತಗೊಳ್ಳೋದು ಅಥವಾ ಯಾವುದಾದ್ರು ಒಂದು ಸೋಪ್ ಅಥವಾ ಫೇಸ್ ವಾಶ್ ತಗೊಳ್ಳೋದು, ಅದನ್ನು ಮುಖಕ್ಕೆ ರಬ್ ಮಾಡೋದು, ಹಾಗೆ ನೀರಿಂದ ಅದನ್ನು ವಾಶ್ ಮಾಡೋದು ಅಂತ. ಕರೆಕ್ಟ್ ಅಲ್ವಾ? ನೋ, ದ್ಯಾಟ್ಸ್ ಆ್ಯಬ್ಸಲ್ಯೂಟ್ಲಿ ರಾಂಗ್. ಕ್ಲೆನ್ಸಿಂಗ್ ಅಂದರೆ ಬರೀ ಅಷ್ಟೇ ಅಲ್ಲ. ನಾವು ಕ್ಲೆನ್ಸಿಂಗ್ ನೀಟಾಗಿ ಕ್ಲೀನಾಗಿ ಮಾಡಿದಷ್ಟು ಫಾಲೋವಿಂಗ್ ಸ್ಕಿನ್ ಕೇರ್ಸ್ ಎಲ್ಲನೂ ಡೀಪಾಗಿ ನಮ್ಮ ಸ್ಕಿನ್ಗೆ ಪೆನೆಟ್ರೇಟ್ ಆಗ್ತದೆ. ಹಾಗಾಗಿ ಕ್ಲೆನ್ಸಿಂಗ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಸ್ಕಿನ್ ಕೇರ್. ಒಂದು ಗ್ರೇಟ್ ಸ್ಕಿನ್ನ ನಾವು ಅಚೀವ್ ಮಾಡೋದು ಯಾವ ಫೇಸ್ ವಾಶ್ನ ಯಾವ ಟೈಮಲ್ಲಿ ಯಾವ ವೇಯಲ್ಲಿ ನಾವು ಯೂಸ್ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಫೇಸ್ ವಾಶ್ನ ನಾವು ಹೇಗೆ ಚೂಸ್ ಮಾಡಬೇಕು ಅಂದರೆ ನಮ್ಮ ಸ್ಕಿನ್ ಟೈಪ್ಗೆ, ನಮ್ಮ ಸ್ಕಿನ್ ಕನ್ಸರ್ನ್ಗೆ ಅದು ಸೂಟ್ ಆಗ್ತದಾ ಅಂತ ನೋಡಿಕೊಂಡು ಒಂದು ಒಳ್ಳೆ ಫೇಸ್ ವಾಶ್ನ ನಾವು ಪಿಕ್ ಮಾಡಬೇಕಾಗ್ತದೆ. ಹಾಗೆಯೇ ನಿಮಗೆ ಟ್ಯಾನಿಂಗ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬ್ಲೆಮಿಷಸ್ ಇರ್ಬೋದು, ಪಿಗ್ಮೆಂಟೇಷನ್ಸ್ ಇರ್ಬೋದು, ಹಾಗೆ ಇಂಥ ಪ್ರಾಬ್ಲಮ್ಗಳನ್ನ ಅದು ಪರ್ಟಿಕ್ಯುಲರಾಗಿ ಕ್ಯೂರ್ ಮಾಡ್ತದಾ ಅಂತ ನೋಡಿಕೊಂಡು ಅಂಥ ಇಂಗ್ರೀಡಿಯೆಂಟ್ಸ್ ಇರೋವಂಥ ಫೇಸ್ ವಾಶ್ನೇ ನೀವು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಥರ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ನನ್ನ ಹತ್ರ ಒಂದು ಆಸಮ್ ಆಗಿರೋ ಪ್ರಾಡಕ್ಟ್ ಉಂಟು. ನಾನು ಇದನ್ನು ರೆಗ್ಯುಲರ್ಲಿ ಯೂಸ್ ಮಾಡ್ತೇನೆ. ನಂದು ಯಾವುದೇ ಸ್ಕಿನ್ ಕೇರ್ ಸ್ಟೆಪ್ನ ನಾನು ಫಾಲೋ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಬೇಸ್ ಒಂದು ಸ್ಟೆಪ್ ಆಗಿ ಆ ಪ್ರಾಡಕ್ಟ್ ಯಾವುದು ಅಂದರೆ ನ್ಯೂಡಿಂದ ಸ್ಕಿನ್ ಬ್ರೈಟ್ನಿಂಗ್ ಟ್ಯಾನ್ ರಿಮೂವಲ್ ಫೇಸ್ ವಾಶ್. ಈ ಹೆಸರೇ ಹೇಳ್ತಿರೋ ಹಾಗೆ ಇದು ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ವಾಶ್. ಹಾಗೆ ಈ ಫೇಸ್ ವಾಶ್ ನಮ್ಮ ಸ್ಕಿನ್ಗೂ ಸೂಟ್ ಆಗ್ತದಾ ಅಂತ ನೀವು ಯೋಚನೆ ಮಾಡೋ ಹಾಗಿದ್ರೆ ಇದು ಸುಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದು ಕೇಸರ್, ಹಲ್ದಿ ಮತ್ತು ಸ್ಯಾಂಡಲ್ವುಡ್ಡಿಂದ ಎನ್ರಿಚ್ ಆಗಿದೆ, ವಿಚ್ ಇಸ್ ನೋನ್ ಫಾರ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್. ಇದು ಆ್ಯಕ್ನೆನ ಕಂಟ್ರೋಲ್ ಮಾಡ್ತದೆ, ಹಾಗೆ ಡಾರ್ಕ್ ಸ್ಪಾಟ್ಸ್ಗಳನ್ನ ರೆಡ್ಯೂಸ್ ಮಾಡ್ತಾ ಹೋಗ್ತದೆ. ನಿಮಗೆ ಗೊತ್ತಿರೋ ಹಾಗೆ ವೆದರ್ ಚೇಂಜ್ ಆಗ್ತಾ ಉಂಟು. ಯಾವಾಗ ಬಿಸಿಲಿರ್ತದೆ, ಯಾವಾಗ ಚಳಿ ಇರ್ತದೆ, ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸೀಸನಲ್ಲೂ ಎಲ್ಲರಿಗೂ ಕಂಪ್ಲೇಂಟ್ ಇರೋದಂದರೆ ಅದು ಟ್ಯಾನ್ ಆಗ್ತದೆ ನಮ್ಮ ಸ್ಕಿನ್ ಅಂತ. ಟ್ಯಾನಿಂಗಿಂದ ಈ ಫೇಸ್ ವಾಶ್ ನಮಗೆ ಪ್ರೊಟೆಕ್ಷನ್ ಕೊಡ್ತದೆ. ಟ್ಯಾನಿಂಗ್ನ ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹಾಗೆಯೇ UV ಡ್ಯಾಮೇಜಿಂದನೂ ನಮ್ಮ ಸ್ಕಿನ್ನ ಇದು ಪ್ರೊಟೆಕ್ಟ್ ಮಾಡ್ತದೆ. ಈ ಫೇಸ್ ವಾಶ್ನ ಡೈಲಿ ಯೂಸ್ ಮಾಡೋದ್ರಿಂದ ಇಂಟರ್ನಲಿ ಒಂದು ಗ್ಲೋ ಸಿಗ್ತದೆ ನಮ್ಮ ಸ್ಕಿನ್ಗೆ, ಹಾಗೆ ನಮ್ಮ ಸ್ಕಿನ್ ರೇಡಿಯನ್ಸ್ ಆಗಿ ಕಾಣ್ತದೆ. ಯಾಕಂದರೆ ಇದರಲ್ಲಿರೋವಂಥ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟೀಸಿಂದ ಅದು ಸ್ಪೆಷಲಿ ಕೇಸರಿ ಹಾಗೆ ಹಳದಿ ಮತ್ತು ಸ್ಯಾಂಡಲ್ವುಡ್ ಅಥವಾ ಏನು ಶ್ರೀಗಂಧದ ಹುಡಿ ಹೇಳ್ತೇವಲ್ಲ ಅದು. ಇದು ನ್ಯಾಚುರಲ್ ಲೈಟಿಂಗಲ್ಲಿ ನಾನು ತೋರಿಸ್ತಾ ಇರೋದು. ನೀವು ನೋಡ್ಬೋದು ಮುಖ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಹಾಗೆ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ. ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನ್ಯೂಡ್ ಅವರ ಅಫಿಷಿಯಲ್ ವೆಬ್ಸೈಟ್ www.everteen-nude.com ಇಂದ ಪರ್ಚೇಸ್ ಮಾಡ್ಬೋದು, ಅಥವಾ ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಮೀಶೋದಲ್ಲೂ ನಿಮಗೆ ಅವೈಲೇಬಲ್ ಉಂಟು. ನೀವು ಎಲ್ಲಿಂದಾದರೂ ಇದನ್ನು ಪರ್ಚೇಸ್ ಮಾಡ್ಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಆ ಲಿಂಕ್ನ ಚೆಕ್ ಮಾಡೋದು ಮರಿಬೇಡಿ. ಹಾಗೆಯೇ ಪರ್ಚೇಸ್ ಮಾಡಿ ರಿಸಲ್ಟ್ ಏನು ಅಂತ ನನ್ನ ಜೊತೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.